ರಾಜ್ಯದಲ್ಲಿ 100 ಕೋಟಿ ದಲಿತ ಸಮುದಾಯ ಇದೆ. ನಿಜವಾಗ್ಲೂ ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ಬೇಕಂದ್ರೆ ಈ ರಾಜ್ಯದಲ್ಲಿ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕು. ಆದ್ರೆ ಆ ಮುಖ್ಯಮಂತ್ರಿ ಸ್ಥಾನವನ್ನ ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದೆ. ಅಸ್ಪೃಶ್ಯರೊಬ್ಬರು ಆ ಕುರ್ಚಿ ಮೇಲೆ ಕೂತ್ಕೋಬಾರದು ಅಂತಕ್ಕಂಥದ್ದು ಈ ರಾಜ್ಯದ ಜಾತಿವಾದಿಯ ಮನಸ್ಸುಗಳ ಮೇಲಾಟ. ಈ ಮೇಲಾಟಕ್ಕೆ ಅಸ್ಪೃಶ್ಯ ಸಮುದಾಯದಲ್ಲಿ ಹುಟ್ಟಂತ ಶಾಸಕರು ಯಾರು ಆ ಕುರ್ಚಿಯನ್ನು ಕೂರ್ದೇವರ ತರ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಿಜವಾಗ್ಲೂ ರಾಜ್ಯದ ಅಸ್ಪೃಶ್ಯತೆ ಆಚರಣೆ ಜಾರಿಯಲ್ಲಿದೆ ಅನ್ನೋದಕ್ಕೆ ಇದೊಂದೇ ಉದಾಹರಣೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಆದ್ರೆ ಇವತ್ತು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ, ಮಾನ್ಯ ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಮೊದಲ ಮುಖ್ಯಮಂತ್ರಿ ಆಗಿದ್ದಾಗಲೇ ಜಿ ಪರಮೇಶ್ವರ್ನ ಸೋಲಿಸಿ ಆ ಟಾರ್ಗೆಟ್ ಇಂದ ಅವ್ರನ್ನ ಹೊರ ಹಾಕಿದ್ರು. ಈಗ ಮತ್ತೆ ಎಲ್ಲರೂ ಇರುವಂತ ಸಂದರ್ಭದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ದಲಿತರಿಗೆ ಅವಕಾಶ ಕೊಡಬೇಕಾಗಿತ್ತು. ಆ ಅವಕಾಶವನ್ನು ವಂಚಿಸಿದ್ದಾರೆ. ಈಗ ಮತ್ತೆ ಏನು ಶೇರಿಂಗ್ ಅಧಿಕಾರ ಶೇರ್ ಮಾಡ್ಕೊಳ್ಳೋ ವಿಚಾರ ಬಂದಾಗ ಕೂಡ ಈಗ DK ಶಿವಕುಮಾರ್ಗೆ ಬಿಟ್ಟುಕೊಡ್ಬೇಕಾದಂತ ಪರಿಸ್ಥಿತಿ ಎದುರಾಗಿರೋದ್ರಿಂದ ಸಿದ್ದರಾಮಯ್ಯನವರು ವಾಸ್ತವಿಕವಾಗಿ ದಲಿತರನ್ನ ಮುಂದಕ್ಕೆ ಬಿಡ್ತಾ ಇದ್ದಾರೆ. ನಮ್ಮ ದಲಿತ ಶಾಸಕ ಮಂತ್ರಿಗಳಿಗೆ ನಾನು ಈಗ ಹೇಳ್ತಾ ಇದ್ದೀನಿ, ನೀವು ಸಿದ್ದರಾಮಯ್ಯನವ್ರು ನಂಬ್ಕೊಂಡ್ರೆ ನಿಮ್ಗೂ ಈ ಸೀಟ್ ಕೊಡೋದಿಲ್ಲ. ಅವ್ರು ಯಾಕೆ ಬಿಟ್ಟವ್ರೆ ನಿಮ್ಮ ಅಂದ್ರೆ, ದಲಿತರು ಸೀಟ್ ಕೇಳ್ತಾ ಇದ್ದಾರೆ, DK ಶಿವಕುಮಾರ್ ಕೊಡಕ್ಕಾಗಲ್ಲ ಅಂತ ಹೇಳೋದ್ರ ಮೂಲಕ ಯಾವ್ದು ಬೇಡ ನೀವೇ ಮುಂದುವರಿರಿ ಅಂತ ಹೇಳಿ ಹೈಕಮಾಂಡ್ ಹೇಳಿ ಅಂತ ಈ ತಂತ್ರ, ಈ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ DK ಶಿವಕುಮಾರ್ಗೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ದಲಿತರ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಕಳಕಳಿ ಇದ್ರೆ ಅವರೇ ಅನೌನ್ಸ್ ಮಾಡ್ಲಿ, ದಲಿತರನ್ನ ಈ ಸರಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಮ್ದು ಮನಸ್ಫೂರ್ತಿಯಾಗಿ ಒಪ್ಪಿಗೆ ಇದೆ ಅಂತ ಅನೌನ್ಸ್ ಮಾಡ್ಲಿ. ಹಾಗಾಗಿ ಈ ನಮ್ಮ ಸಿದ್ದರಾಮಯ್ಯನವರು ಮತ್ತೆ DK ಅವರ ಬಣ ಗುದ್ದಾಟ ದಲಿತ ಮಂತ್ರಿ ಶಾಸಕರನ್ನ ಬಲಿಪಶು ಮಾಡ್ತಕ್ಕಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಇದನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತದೆ. ಮತ್ತೆ ನಿಜವಾಗ್ಲೂ ದಲಿತ ಮಂತ್ರಿ ಶಾಸಕರು ತಾವು ಈ ಬಗ್ಗೆ ಹೆಚ್ಚು ನಿಗಾ ವಹಿಸಿ ಆಡಳಿತದಲ್ಲಿ ನೀವು ಮುಖ್ಯಮಂತ್ರಿ ಆಗುವಂತ ಅವಕಾಶ ಇದ್ರೆ ಸ್ಪಷ್ಟವಾಗಿ ಹೈಕಮಾಂಡ್ ಮುಂದೆ ನಾವು ಆಗ್ತೀವಿ ಅಂತ ಹೇಳಿ ವಕಾಲತ್ತು ವಹಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.